ನೋಡ್ರಿ, ಇವತ್ತಿನ ಕಷ್ಟ, ಇವತ್ತಿನ ಹಸಿವು, ಇವತ್ತಿನ ಕಷ್ಟ ಮತ್ತು ಇವತ್ತಿನ ಹಸಿವು ನನಗೆ ಜೀವನ ಕಲಿಸ್ತದೆ. ಇವತ್ತು ಕಷ್ಟ ಐತಿ, ಹಸಿವಿನಿಂದ ಬಳಲಾಕತ್ತೇನಿ ಅಂತ ಹೇಳಿ ಅದಕ್ಕೆ ಬೇರೆ ಥರ ಅದನ್ನು ಭಾವಿಸಬಾರ್ದು. ಯುವಕರಿಗೆ ಹೇಳೋದಿಷ್ಟ, ಯಾರು ಭಾಳಷ್ಟು ಕಷ್ಟಪಡ್ತಾರೋ ಅವ್ರು ಮುಂದೆ ಬರ್ತಾರೆ, ಯಾರು ಕಷ್ಟಪಡೋದಿಲ್ಲ ಅವ್ರು ಮುಂದೆ ಬರೋದಿಲ್ಲ. ಈ ಶಾರ್ಟ್ ಟರ್ಮ್ ಮೆಥಡ್ ಒಟ್ಟು ಇರೋದಿಲ್ಲ. ಯಾವತ್ತೂ ರಾಜಮಾರ್ಗದೊಳಗೆ ಹೋಗ್ಬೇಕು. ದೊಡ್ಡ ದೊಡ್ಡ ಊರಿಗೆ ಹೋಗ್ಬೇಕಂದ್ರೆ, ದೊಡ್ಡ ದೊಡ್ಡ ಮಹಲ್ಗಳಿಗೆ ಹೋಗ್ಬೇಕಂದ್ರೆ, ದೊಡ್ಡ ದೊಡ್ಡ ಅರಮನೆಗೆ ಹೋಗ್ಬೇಕಂದ್ರೆ ಅಲ್ಲಿ ಕಂಟಿದಾರಿ ಮುಳ್ದಾರಿ ಇರೋದಿಲ್ಲ. ರಾಜಮಾರ್ಗದೊಳಗೆ ನಡೆದು ಹೋಗ್ಬೇಕು. ಶಾರ್ಟ್ಕಟ್ ಏನೂ ಇರೋದಿಲ್ಲ. ಅದಕ್ಕೆ ಯಾವುದು ಶಾರ್ಟ್ಕಟ್ ವಿಚಾರ ಮಾಡಲಾರ್ದಂಗೆ ಕಷ್ಟಪಟ್ಟು ಮುಂದೆ ಬರಬೇಕು. ಮತ್ತು ಯಾವುದೇ ನೆಗೆಟಿವ್ ಥಾಟ್ ಇಟ್ಕೋಬಾರ್ದು. ಇದೇನು ಇದಾಗೋದಿಲ್ಲ ಮಾಡೋದಿಲ್ಲ ಅನ್ನುವಂಥದ್ದು ಇಟ್ಕೋಬಾರ್ದು. ಮನುಷ್ಯ ಮನಸ್ಸು ಮಾಡಿದ್ರೆ 1 10 IAS ಮಾಡ್ಬೋದು. ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ದೇವರು ಹುಲ್ಲು ಮೇಯಿಸೋದಿಲ್ಲ ಅನ್ನುವಂಥದ್ದನ್ನು ನಂಬಿ ಬಂದವ್ರು ನಾವು. ಅವಂದೇನು ಕಷ್ಟ ರೀ, ಅದ್ರ 100 ಪಟ್ಟು ಕಷ್ಟವನ್ನು ನಾನು ಕಷ್ಟದೊಳಗೆ ಜಳಕ ಮಾಡಿ, ಕಷ್ಟದ ಅರಿಬಿನ ಹಾಕ್ಕೊಂಡು, ಅದನ್ನು ಹಾಸಿ, ಅದನ್ನು ಹೊತ್ಕೊಂಡು, ಏನು ಎಷ್ಟು ಬ್ಯಾಡದು ಅಂಥ ಕಷ್ಟದೊಳಗೆ ನಮ್ಮನ್ನು ಬೆಳೆಸಾಳ. ಅಷ್ಟು ತ್ರಾಸಿನೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು, ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು, ನನ್ನ ಇಡೀ ಓಣಿ ಒಳಗೆ ಎಲ್ಲರಿಗೂ ಗೊತ್ತು. ಅದಕ್ಕೆ ನಾನು ಅವ್ನಿಗೆ ಹೇಳಿದೆ, ನೀ ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದು 4 ಮಂದಿನ ಕೇಳಿಬಾ, ಬೆಳಗಿ ಮಾಂತು ಅಂದ್ರೆ ಏನಂತೇಳಿ ಹೇಳ್ತಾರೆ ನಿನಗೆ, ನೀನು ಇಂಥದಕ್ಕೆಲ್ಲ ಹೆದರಬಾರ್ದು, ಎಂಥ ಗಂಡಸು ಅಂಥೇಳಿ ಹೇಳಿದೆ. ಪ್ಲಸ್ ಆ ತಾಯಿಯರ ಅಂಥ ತಾಯಿ ಏನ್ರಿ, ಒಬ್ಬ ತಾಯಿ ಮಗುವಿಗೆ ವಿಷ ಕುಡಿ ಅಂತ ಹೇಳ್ತಾರ, ಅಥವಾ ವಿಷ ಕುಡಿಬೇಕಂತ ಸುಮ್ಮನೆ ಇರ್ತಾರ, ತೆಗೆದು ನಾ ಕೊಡೋದಿಲ್ಲ ತಾಯಿ ಅದಕ್ಕೆ. ಅದಕ್ಕೆ ನೀ ಎಂಥ ತಾಯವ ಅಂತ ಕೇಳಿದೆ. ಸ್ಪಷ್ಟವಾಗಿ ಹೇಳ್ತೇನೆ, ಯಾವತ್ತೂ ಹುಟ್ಟಿದ ಮೇಲೆ ಈಸಬೇಕು, ಇದ್ದು ಜಯಿಸಬೇಕು. ರೈಟ್, ಏನಾರ ಮಾಡಿ ಬದುಕಬೇಕು. ಸಾಧನೆ ಸಿದ್ಧಿಗೆ ರಂಗ್ ಇಂಪಾರ್ಟೆಂಟ್ ಅಲ್ರಿ. ಒಬ್ಬ ಹಮಾಲ ಫೇಮಸ್ ಆಗ್ತಾನೆ, ಒಬ್ಬ ಕಸ ಹೊಡೆಯೋ ಫೇಮಸ್ ಆಗ್ತಾನೆ. ಹೌದಾ ಇಲ್ಲ? ಮುನ್ನಾಬಾಯಿ ಸಿನಿಮಾ ನೋಡಿರಿಲ್ಲ? ಅದ್ರೊಳಗೆ ಕಸ ಹೊಡಿಯೋ ಮುದುಕ ಭಾಳ ಫೇಮಸ್ ಆಗ್ಯಾನ. ಹೌದನಿಲ್ಲ? ಶ್ರದ್ಧೆಯಿಂದ ಕಸ ಹೊಡಿತಿದ್ದವ. ಅದಕ್ಕೆ ಅವ್ರಿಗೆ ಹೇಳೋದು ಇಷ್ಟೇ, ಎಲ್ಲ ಜನರಿಗೆ, ಬಡತನ ಅದೇನೇನು ಶಾಶ್ವತ ಅಲ್ಲ, ಅದನ್ನು ಮೀರಿ ನಿಲ್ಬೋದು. ಆದ್ರೆ ನಮ್ಮ ವ್ಯಕ್ತಿತ್ವ ಏನೈತಲ್ಲ ಅದು ಶಾಶ್ವತ. ಬಾಲ್ಯ ಭಾಳ ಕಷ್ಟದಾಯಕಿತ್ತು ರೀ. ಅದನ್ನು ನಾನತ್ವವನ್ನು ಬಿಡಿಸನ್ನ, ಭಸ್ಮವ ನಮಗೆ ನೀಡನ್ನ, ಮಹಿಮಾ ಪುರುಷನು ನೀನನ್ನ, ವಚನದ ಅಮೃತ ಉಣಿಸನ್ನ. ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ. ದಾಸೋಹ ಮೂರ್ತಿಯೇ ಬಸವಣ್ಣ, ಧರ್ಮದ ದಾರಿಗೆ ನಡೆಸನ್ನ. ಶರಣರ ಬಳಗಕ್ಕೆ ಹಿರಿಯನ್ನ, ಶರಣು ಶರಣು ಶ್ರೀ ಬಸವಣ್ಣ. ಜಯ ಗುರುದೇವ ಬಸವಣ್ಣ. ಕಾರ್ಯಕ್ರಮ ಇರುವಾಗ ಈ ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅದನ್ನು ಇವತ್ತು ಒಂದು ರಿಕ್ವೆಸ್ಟ್, ಇದು ಮಾತು ಅಲ್ಲ, ಈ ನೆಕ್ಸ್ಟ್ ಜನರೇಷನ್ಗೆ ಒಂದು ರಿಕ್ವೆಸ್ಟು. ನಮ್ಮ ಹಿರಿಯವರು ಹೇಳಿಕೊಟ್ಟಂಗೆ ನಮ್ಮ ಭಾರತೀಯ ಕಲಾಚಾರವನ್ನು, ಸಂಸ್ಕೃತಿಯನ್ನು ಹೆಂಗಾದರೂ ಕಲ್ತ್ಕೊಂಡು, ಆ ಡಿಸಿಪ್ಲಿನ್ ಅಂತ ಹೇಳ್ತಾರೆ, ಇವಾಗ ಮಕ್ಕಳನ್ನು ಡಿಸಿಪ್ಲಿನ್ ಮಾಡೋದು ತುಂಬ ಕಷ್ಟ. ಅವರಿಗೆ ಆ ದಿನಚರಿಯಲ್ಲಿ ಆ ಸಂಗೀತವನ್ನು, ನಾಟ್ಯವನ್ನು, ಭಗವಂತನ ನಾಮವನ್ನು ಹೇಳ್ಕೊಡೋದು ತುಂಬ ಕಷ್ಟ. ಸೊ ಈ ಕಾಲದಲ್ಲಿ ಆ ಒಂದು ನಮ್ಮಿಂದ ಆ ಒಂದು ಕಾರ್ಯ ಆದರೆ ಅದು ದೊಡ್ಡ ಮಾತು. ಡಿಸಿಪ್ಲಿನ್ ಮಾಡೋದು ಮಕ್ಕಳನ್ನು. ಇದರಲ್ಲಿ ಒಂದು
ನಾನು ಕಲ್ತ್ಕೊಂಡಿರೋದು ನಮ್ಮ ತಂದೆ ತಾಯಿಯಿಂದ ಇದು ತುಂಬ ಸುಲಭವಾಗಿ ಮಾಡ್ಬೋದು. ಹೇಗೆ ಅಂದರೆ ಅವರಿಗೆ ಡಿಸಿಪ್ಲಿನ್ ಮಾಡ್ತೀನಿ ಅಂತ ತುಂಬ ರೂಲ್ಸ್ ಹಾಕೋದು, ಫ್ರೀಡಮ್ ಕೊಡದಲೇ ಇರೋದು, ಈ ಥರ ಏನೂ ಮಾಡುವಂಗಿಲ್ಲ. ಒಂದೇ ಒಂದು ಹೇಳಿಕೊಟ್ರೆ ಸಾಕು, ಭಗವನ್ ನಾಮ ಚಿಂತನೆ, ಭಗವನ್ ನಾಮ ಸ್ಮರಣೆ, ನಾಮ ಪ್ರಚಾರ. ಕಲವು ಸಂಕೀರ್ತ್ಯ ಕೇಶವಂ ಅಂತ ದೊಡ್ಡವರು ನಮಗೆ ಹೇಳಿಕೊಟ್ಟು ಹೋಗಿದ್ದಾರೆ. ಸೊ ಭಗವನ್ ನಾಮ ಹೇಳಿದ್ರೆ ಸಾಕು. ಕಲಿಯುಗದಲ್ಲಿ ಪ್ರತಿದಿನ ನಮಗೆ ಇರುವ ಇಷ್ಟ ದೇವತ ನಾಮವನ್ನು ಸ್ಮರಣೆ ಮಾಡಿಕೊಳ್ಳೋದು. ಅದು ಹರಿ ಇರಲಿ, ಹರ ಇರಲಿ, ದೇವಿ ಇರಲಿ, ಗೋವಿಂದ ಇರಲಿ, ಯಾರಾದರೂ ಇರಲಿ, ಕೃಷ್ಣ ಕೃಷ್ಣ ಅಂತ ಹೇಳೋದು, ಶಿವ ಶಿವ ಅಂತ ಹೇಳೋದು, ಅದು ಒಂದು ಮಾತು ಕಲ್ತ್ಕೊಂಡ್ರೆ ಮಕ್ಕಳಿಗೆ ತುಂಬ ಸುಲಭವಾಗಿ ಆ ಭಾರತೀಯ ಸಂಸ್ಕೃತಿ, ಕಲಾಚಾರ, ಅದರ ಬಗ್ಗೆ ಒಂದು ರೆಸ್ಪೆಕ್ಟು ಎಲ್ಲವೂ ಬರುತ್ತೆ. ಸೊ ಇಲ್ಲಿರುವ ಪೇರೆಂಟ್ಸ್ಗೆ ನನ್ನ ರಿಕ್ವೆಸ್ಟು, ನೆಕ್ಸ್ಟ್ ಜನ್ರೇಷನ್ ನಮ್ಮಿಂದ ಕಲ್ತ್ಕೊಂಡು, ನಮ್ಮ ಹಿರಿಯವರಿಂದ ಕಲ್ತ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅದು ಒಂದು ಮಾತನ್ನು ಹೇಳಿ ನಾನು ನನ್ನ ಧನ್ಯವಾದಗಳನ್ನು ಹೇಳಿ. ಕೆಟ್ಟ ಹ್ಯಾಬಿಟ್ಗಳನ್ನು ಬಿಡಬೇಕು. ಡಿ ಅಡಿಕ್ಟ್ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಕರಿತೀವಿ. ಇಲ್ಲಿ ಎಷ್ಟು ಜನ ಕೈ ಎತ್ತಿ ಸರ್ ನನಗೆ ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅನ್ನೋರು ಕೈ ಎತ್ತಿ ನೋಡೋಣ. ಸರ್ ಬ್ಯಾಡ್ ಹ್ಯಾಬಿಟ್ಸ್ ನಮ್ಮ ಹತ್ರ ಏನಿದೆ ಸರ್? ನಾವೇನ್ ಸಿಗರೇಟ್ ಸೇದಲ್ಲ, ಗುಟ್ಕಾ ತಿನ್ನಲ್ಲ, ಡ್ರಿಂಕ್ಸ್ ಮಾಡಲ್ಲ, ವಿ ಆರ್ ಗುಡ್ ಅಂತ ನೀವು ಅನ್ಕೊಂಡ್ಬಿಟ್ಟಿದ್ದೀರಾ. ತಪ್ಪು. ಗುಟ್ಕಾ, ಸಿಗರೇಟು, ಡ್ರಿಂಕ್ಸ್ ಮಾಡೋದೇ ಬ್ಯಾಡ್ ಹ್ಯಾಬಿಟ್ ಅಲ್ಲ. ನಿಮ್ಮಲ್ಲಿ ಇನ್ನೂ ಕೆಟ್ಟ 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 ಬ್ಯಾಡ್ ಹ್ಯಾಬಿಟ್ ಇದೆ. ನೀವು ಸೋಲ್ತಾ ಇದ್ದೀರಿ ಅಂದ್ರೆ ಒಂದು ಬ್ಯಾಡ್ ಹ್ಯಾಬಿಟ್ಟು, ನೀವು 5 ಗಂಟೆಗೆ ಹೇಳ್ತಾ ಇಲ್ಲ, 5 AM ಕ್ಲಬ್ಬಿಗೆ ಬಂದಿಲ್ಲ. ಎಷ್ಟು ಜನ 5 ಗಂಟೆಗೆ ಹೇಳ್ತೀರಿ? ಕೈ ಎತ್ತಿ ನೋಡೋಣ. 5 ಗಂಟೆ ನಿಜವಾಗಿ ಕೈ ಎತ್ತಬೇಕು. ಎಷ್ಟು ಜನ? 6 ಗಂಟೆ, 7, 8, 8ರವರು ಇದ್ದೀರಾ? ಡೌನ್. ಓಕೆ, ಲುಕ್ ಹಿಯರ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು 5 AM ಕ್ಲಬ್ ಅಂತ ಒಂದು ಬುಕ್ ಇದೆ. 5 ಗಂಟೆಗೆ ಏಳುವುದರ ಮಹತ್ವ ಏನು ಅಂತ ಒಂದು ಪುಸ್ತಕ. ಆ ಪುಸ್ತಕ ಸಂಶೋಧನೆ ಮೂಲಕ ಬರೆಯಲಾಗಿದೆ. ಜಗತ್ತಿನ ಯಾವುದೇ ಸಾಧಕರು 6 ಗಂಟೆವರೆಗೂ ಮಲಗಲ್ಲ ಅಂತ ಹೇಳುತ್ತೆ ಆ ಬುಕ್. ಈಗ ನೀವು 8 ಗಂಟೆಗೆ ಹೇಳ್ತೀರಾ ಅಂದ್ರೆ ದಟ್ಸ್ ಯುವರ್ ಬ್ಯಾಡ್ ಹ್ಯಾಬಿಟ್. 7 ಗಂಟೆಗೆ ಹೇಳ್ತೀರಾ ಅಂದ್ರೆ ದಟ್ಸ್ ಯುವರ್ ಬ್ಯಾಡ್ ಹ್ಯಾಬಿಟ್. ಯಾಕೆ ಹೇಳ್ತೀನಿ ಕೇಳ್ರಿ. 2002ನೇ ಇಸ್ವಿಯಿಂದ 12ನೇ ಇಸ್ವಿವರೆಗೂ 5 ಸಾರಿ IAS ಇಂಟರ್ವ್ಯೂಗೆ ಹೋಗ್ತೀನಿ ನಾನು, 5 ಟೈಮ್. KS ಇಂಟರ್ವ್ಯೂ 4 ಸರಿ ಹೋಗ್ತೀನಿ. 1 ಸರಿನೂ ಪಾಸ್ ಆಗಿ KS ಅಧಿಕಾರಿ ಆಗ್ಲಿಲ್ಲ, IAS ಅಧಿಕಾರಿ ಆಗ್ಲಿಲ್ಲ. ಯಾಕೆಂದ್ರೆ ನಾನು ಹೇಳ್ತಾ ಇದ್ದ ಟೈಮ್ 8 ಗಂಟೆ, 8 o'clock. ಬಟ್ ನನ್ನ ಜೊತೆ ಗೆದ್ದೋರೆಲ್ಲರೂ ಹೇಳ್ತಾ ಇದ್ದಿದ್ದು 5 ಗಂಟೆಗೆ. 5 AM ಕ್ಲಬ್ಗೆ ಅಷ್ಟು ಪವರ್ ಇದೆ. ಅದನ್ನ ಇಂಡಿಯನ್ ಕಲ್ಚರಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಬ್ರಹ್ಮನ ಗಳಿಗೆ ಅಂತ. ಬ್ರಹ್ಮ ಅಂದ್ರೆ ಹುಟ್ಟೋ ಟೈಮ್ ಅದು ಅಂತ. ನೀವೇನು ಮುಟ್ಟುತ್ತೀರೋ ಆ ಮುಟ್ಟಿದ್ದೆಲ್ಲ ಬಂಗಾರ ಆಗತ್ತೆ. 5 ಗಂಟೆಗೆ ಹೇಳೋದ್ರಿಂದ ನೀವೇನ್ ಅನ್ಕೊಂಡ್ಬಿಟ್ಟಿದ್ದೀರಾ? 5 ಗಂಟೆಗೆ ಹೇಳೋದಂದ್ರೆ 2 ಗಂಟೆ ಬೇಗೆದ್ದು ಓದ್ಕೊಳ್ಳೋದು ಅಷ್ಟೇ. ನೋ, ಅದಷ್ಟೇ ಅಲ್ಲ. ಅದು ಏನು ಮುಟ್ತೀರೋ ಅದು ಗೋಲ್ಡ್. ನೀವು ನಂಬ್ತಿರೋ ಬಿಡ್ತಿರೋ. ಒಬ್ಬ ಲಾರಿ ಡ್ರೈವರ್ ಮೈಂಡಲ್ಲಿ ಅನ್ಕೋತಾನೆ, ನಾನು ಬರೀ ಲಾರಿ ಡ್ರೈವರ್ ಅಲ್ಲ, ನಾನು ಸ್ವಲ್ಪ ದೊಡ್ಡ ಮನುಷ್ಯ ಅಂತ. 5 ಗಂಟೆಗೆ ಲಾರಿ ತೊಳಿತಾನೆ. 5 o'clock ಎದ್ದು ಲಾರಿ ತೊಳೆದು ಡ್ರೈವಿಂಗ್ ಸ್ಟಾರ್ಟ್ ಮಾಡ್ದ. ಬಂಗಾರ ಹೆಂಗ್ ಕ್ರಿಯೇಟ್ ಆಯ್ತು ಅಂದ್ರೆ ಮತ್ತೊಂದು ಲಾರಿ ಕೊಂಡ್ಕೊಂಡ, ಅವನು ಓನರ್ ಆಗ್ತಾನೆ. ಮತ್ತೊಂದು ಲಾರಿ ಕೊಂಡ್ಕೊಂಡ, ಓನರ್ ಆದ. ಇವತ್ತು ಇಡೀ ಭಾರತದಾದ್ಯಂತ VRL ಅಂತ ಏನ್ ನೋಡ್ತೀರಾ ನೀವು, 4,500 ಲಾರಿ, 3,500 ಬಸ್ಸು, ವಿಜಯವಾಣಿ ಪತ್ರಿಕೆ, ಪ್ರಾಪರ್ಟಿ ಹೆಚ್ಚು ಕಡಿಮೆ ಅವ್ರದ್ದು 10,000 ಕೋಟಿ ಇದೆ ಅಂತ ಅಂದ್ರೆ 5 ಗಂಟೆಗೆ ಎದ್ದಿದ್ದಕ್ಕೆ ಅದು ಸಾಧ್ಯ ಆಗಿದ್ದು. ಅಮಿತಾಬ್ ಬಚ್ಚನ್ 5 ಗಂಟೆಗೆ ಹೇಳ್ತಾರೆ, ಯಶ್ 5 ಗಂಟೆಗೆ ಹೇಳ್ತಾರೆ, ವಿರಾಟ್ ಕೊಹ್ಲಿ 5 ಗಂಟೆಗೆ ಹೇಳ್ತಾರೆ. ನೀವು ಯಾರ್ಯಾರಿಗೆ ಚಪ್ಪಾಳೆ ಹೊಡಿತೀರೋ ಅವ್ರು ಎಲ್ಲರೂ 5 ಗಂಟೆಗೆ ಹೇಳ್ತಾರೆ. ಬಟ್ ನೀವು ಮಾತ್ರ ಮಹಾರಾಜ ಮಹಾರಾಣಿ ತರ 8 ಗಂಟೆಗೆ ಹೇಳ್ತಾ ಇದ್ದೀರಾ.
5 ಗಂಟೆಗೆ ಏಳೋದ್ರಿಂದ ನಿಮ್ಮ ಒಳಗಡೆ ಒಂದು ಸ್ಪೆಷಲ್ ಪವರ್ ಬರುತ್ತೆ. ನೀವೇನು ಅಂದ್ಕೊಂಡಿದ್ದೀರ, ಒಂದು ತಪ್ಪು ತಿಳ್ಕೊಂಡಿದ್ದೀರ. ಏನಂದ್ರೆ 5 ಗಂಟೆಗೆ ಎದ್ದವರು 10 ಗಂಟೆಗೆ ಮಲಗ್ತಾರೆ, ನಾನು 8 ಗಂಟೆಗೆ ಎದ್ದವನು 1 ಗಂಟೆ ರಾತ್ರಿವರೆಗೂ ಓದ್ತೀನಿ, ನಾನು ಅವರು ಈಕ್ವಲ್ ಓದ್ತೀರಿ ಅಂತ ತಿಳ್ಕೊಂಡಿದ್ರೆ ತಪ್ಪು. ಬೆಳಿಗ್ಗೆ ಎದ್ದು ಓದುವವ್ರ ಪವರೇ ಬೇರೆ, ನಿಮ್ಮ ಪವರೇ ಬೇರೆ. ದಟ್ಸ್ ವೈ ನಿಮ್ಮ ಬೆಳಿಗ್ಗೆ ಲೇಟಾಗಿ ಹೇಳುವ ಅಭ್ಯಾಸ ಈ ತರ ಇತ್ತು ಇಟ್ಕೊಳ್ರಿ. ಹುಟ್ಟದಾಗಿಂದನೂ ನೀವು 8 ಗಂಟೆಗೆ ಹೇಳ್ತಾ ಇದ್ರೆ, ಇವತ್ತೇ ಮನ್ಸು ಮಾಡಿದ್ರೆ 1 ತಿಂಗಳಲ್ಲಿ 5 ಗಂಟೆಗೆ ಬರಕ್ ಸಾಧ್ಯ ಇದೆ. 8 ಗಂಟೆಯಿಂದ ನಾಳೆನೇ 5 ಗಂಟೆಗೆ ಹೇಳ್ಬಾರ್ದು. ನಾಳೆ 7:50, ನಾಡಿದ್ದು 7:40, 7:30, 7:20 ಹಿಂಗ್ ಡೌನ್ ಮಾಡ್ತಾ 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 ಹೋದ್ರೆ 18ನೇ ದಿವಸಕ್ಕೆ ನಿಮಗೆ 5 ಗಂಟೆಗೆ ಬರ್ತೀರಾ. 19, 20, 21 ಕಂಟಿನ್ಯೂ ಮಾಡಿದ್ರೆ ಅಂದ್ರೆ ಹ್ಯಾಬಿಟ್ ಆಗುತ್ತೆ. ನೀವು ಬೇಕಾದ್ರೆ ಎನಿ ರಿಚ್ ಪರ್ಸನ್ ಸುಮ್ಮನೆ ಹೊಡೀರಿ, 5 AM ಕ್ಲಬ್ ಅಂತ ಗೂಗಲ್ ಹೊಡೀರಿ, ಜಗತ್ತಿನ ಎಲ್ಲಾ ಶ್ರೀಮಂತರು 5 ಗಂಟೆಗೆ ಹೇಳ್ತಾರೆ. ನರೇಂದ್ರ ಮೋದಿ ಅವರು 5 ಗಂಟೆಗೆ ಹೇಳ್ತಾರೆ, SR ಬೊಮ್ಮಾಯಿ ಅವರು 5 ಗಂಟೆಗೆ ಹೇಳ್ತಾರೆ, ಕಾರವಾರ ಜಿಲ್ಲಾಧಿಕಾರಿ 5 ಗಂಟೆಗೆ ಎದ್ದೇಳ್ತಾರೆ. ಎಲ್ಲರೂ 5 ಗಂಟೆಗೆ ಹೇಳ್ತಾರೆ. ನೀವು ಮಾತ್ರ 9 ಗಂಟೆಗೆ 8 ಗಂಟೆಗೆ ಹೇಳ್ತಾ ಇದ್ರೆ ಹೌ ಕ್ಯಾನ್ ಅಚೀವ್ ಸಾಧನೆ? ದಟ್ಸ್ ವೈ ಬೆಳಿಗ್ಗೆ ಏಳುವ ಗುಡ್ ಹ್ಯಾಬಿಟ್ ಬೆಳೆಸ್ಕೊಳ್ರಿ. ನೆಕ್ಸ್ಟ್ ಬರೋಣ, ಚಾಟ್. ಮಾತಾಡೋದನ್ನ ಕಡಿಮೆ ಮಾಡಬೇಕು. ಮಾತಾಡೋದು, ಸಿನಿಮಾ ನೋಡೋದು ಕಡಿಮೆ ಮಾಡಬೇಕು, ಕ್ರಿಕೆಟ್ ನೋಡೋದು ಕಡಿಮೆ ಮಾಡಬೇಕು, ಸೆಲ್ ಫೋನ್ ಕಡಿಮೆ ಮಾಡ್ರಿ. ಕಂಪೇರ್ ಮಾಡೋದು, ಒಬ್ರಿಗೊಬ್ರು ಕಂಪೇರ್ ಮಾಡೋದು, ಏ ಅಶ್ವಿನಿ ಹಂಗೆ ಚೆನ್ನಾಗಿದ್ದಾಳೆ, ಶಿಲ್ಪಾ ಹಿಂಗೆ ಡಲ್ ಇದ್ದಾಳೆ, ಇದನ್ನ ಬಿಟ್ಬಿಡೋದು. ಕಾಂಪಿಟೇಷನ್ ಮಾಡೋದು, ನಿಮ್ ಫ್ರೆಂಡ್ ಜೊತೆ ನೀವು ಕಾಂಪೀಟ್ ಮಾಡೋದು ಬಿಟ್ಬಿಡ್ರಿ. ನೀವು ನಮ್ಮ ಯೂಟ್ಯೂಬ್ ಜಗತ್ತಿಂದ ಹೇಳೋದಾದ್ರೆ, ಪಾಠ ಮಾಡೋ ಯೂಟ್ಯೂಬ್ ಚಾನಲ್ ನಮ್ದು. ನಾವ್ ಯಾರ್ದೋ ಜೊತೆ ಕಾಂಪೀಟ್ ಮಾಡ್ತಾ ಇದ್ದಿದ್ರೆ ಎಲ್ಲೋ ಇರ್ತಿದ್ವಿ. ಪಾಠ ಮಾಡುವ ಅಥವಾ ಎಜುಕೇಶನಲ್ ಯೂಟ್ಯೂಬ್ ಅಲ್ಲಿ ನಮ್ದು 13.5 ಲಕ್ಷ. ನೀವು ನಂಬ್ತಿರೋ ಬಿಡ್ತಿರೋ, ಸೆಕೆಂಡ್ ಚಾನಲ್ 5 ಲಕ್ಷನೂ ಯಾವುದಿಲ್ಲ. ನಾವು ಕಾಂಪಿಟೇಷನ್ ಮಾಡ್ತಾ ಇದ್ರೆ ಅಲ್ಲೇ ಇದ್ಬಿಡ್ತಿದ್ವಿ. ನಿಮ್ಮ ಕೆಪಾಸಿಟಿ ಏನ್ ನೋಡ್ಕೊಳ್ರಿ, ನಿಮ್ ಜೊತೆ ನೀವು ಕಾಂಪೀಟ್ ಮಾಡ್ರಿ. 8 ಗಂಟೆಗೆ ಹೇಳೋರು 5 ಗಂಟೆಗೆ ಹೇಳ್ಬೇಕು, 5 ಗಂಟೆ ಓದೋರು 6 ಗಂಟೆ ಓದ್ಬೇಕು, 7 ಗಂಟೆ ಓದ್ಬೇಕು, 8 ಗಂಟೆ ಓದ್ಬೇಕು. ಅವಾಗ ಸಕ್ಸಸ್ ಬರುತ್ತೆ. ಕಾಂಪೀಟ್ ವಿತ್ ಯುವರ್ ಸೆಲ್ಫ್, ನಾಟ್ ವಿತ್ ಅದರ್ಸ್. ದೆನ್ ಬರೋಣ 21 ಡೇಸ್ ಹ್ಯಾಬಿಟ್ ಚಾಲೆಂಜ್ ಅಂತ ಕರಿತೀವಿ. ಏನೇ ಕಲಿಯೋಕ್ಕಾದ್ರೂ 21 ದಿನ ಸಾಕು, ಏನೇ ಬಿಡೋಕ್ಕಾದ್ರೂ 21 ದಿನ ಸಾಕು. ನಿದ್ದೆ ನೀವು 5 ಗಂಟೆ ಬರಬೇಕು ಅಂದ್ರೂ 21 ದಿನ ಸಾಕು. ನೀವು ಏನೋ ಕೆಟ್ಟ ಹ್ಯಾಬಿಟ್ ಕಲ್ತ್ ಬಿಟ್ಟಿದ್ದೀರಾ. ಇದು ನನ್ನ ಫ್ರೆಂಡ್ ಒಬ್ನಿಗೆ ಹೇಳಿದ್ ನಾನು. ದಿನಕ್ಕೆ ಅವನು ನಂಬ್ತಿರೋ ಬಿಡ್ತಿರೋ 40 ಸಿಗರೇಟ್ ಎತ್ತಾ ಇದ್ದ ಅವನು, 40 ಸಿಗರೇಟ್. ನಾನು ಪ್ರವಚನಕಾರ, ನಾಳೆಯಿಂದ ಸಿಗರೇಟ್ ಬಿಡು ಅಂದ್ರೆ ಅವನು ಬಿಡ್ತಿದ್ನೇನೋ ಗೊತ್ತಿಲ್ಲ. ಬಟ್ ನಾನು ಹೇಳ್ದೆ, ಬಿಡಬೇಡ ನೀನ್ ಸಿಗರೇಟು. ನಾಳೆ 39 ಸಿಗರೇಟ್ ಸೇದು ಅಂದೆ ಅವನಿಗೆ. 40 ಬೇಡ, 39. ನಾಡ್ದ 38. ಹಿಂಗ್ ಮಾಡ್ತಾ ಮಾಡ್ತಾ 40ನೇ ದಿವ್ಸಕ್ಕೆ 1ನೇ ಸಿಗರೇಟಿಗೆ ಬರ್ತಾನ ಅವನು. 41ನೇ ದಿವಸ ಆ ಸಿಗರೇಟು ಬಿಟ್ಬಿಡ್ತಾನೆ. ಬ್ಯಾಡ್ ಹ್ಯಾಬಿಟ್ ಬಿಡ್ಬೇಕಾದ್ರೂ ಅಷ್ಟೇ ಸ್ವಲ್ಪ 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 ಕಡಿಮೆ ಮಾಡ್ರಿ. ನಿಮ್ ಊರಲ್ಲಿ ಸುತ್ತಮುತ್ತ ನೋಡಿರ್ತೀರಾ, ಆಲ್ಕೋಹಾಲ್ ಡಿಅಡಿಕ್ಟ್ಸ್ ಕ್ಯಾಂಪಿಗೆ ಹೋಗಿರ್ತಾರೆ. 5 ದಿನ ಕ್ಯಾಂಪ್ ಅದು ಧರ್ಮಸ್ಥಳ ಸಂಘದವ್ರು ಮಾಡ್ತಾರೆ. ಅಲ್ಲಿ ನಾನು ಎಣ್ಣೆಯನ್ನು ಬಿಟ್ಟೆ ಅಂತ ಪ್ರಮಾಣ ಮಾಡಿ ಬಂದಿರ್ತಾರೆ. ಇನ್ನು 15 ದಿವಸ ಬಿಟ್ಟು ಇಲ್ಲಿ ಶುರು ಹಚ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಅಂದ್ರೆ ಅದು ಹಂತವಾಗಿ ಬಿಡಬೇಕು. ಬಿಡೋದು ಹೆಂಗೆ ಅಂದ್ರೆ ಹಿಂಗ್ ನಿಧಾನಕ್ಕೆ ಬಿಡ್ತಾ ಬರಬೇಕು. ಕಲಿಯೋದು ಅಷ್ಟೇ ನಿಧಾನಕ್ಕೆ ಕಲಿತಾ ಹೋಗ್ಬೇಕು. 5 ಗಂಟೆಗೆ ಹೇಳ್ರಿ ಅಂದ್ಕೊಳ್ಳಿ, ನಾಳೆನೇ 5 ಗಂಟೆಗೆ ಹೇಳ್ತೀರಿ ಅಂದ್ರೆ ತಪ್ಪದು. ನಿಮಗೆ ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ಅಪ್ಸೆಟ್ ಮೂಡ್ ಆಗುತ್ತೆ. ಸ್ವಲ್ಪ 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 ಕಡಿಮೆ ಮಾಡ್ರಿ. ಇಂಪ್ರೂವ್ ಮಾಡೋದು ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಹೋಗ್ರಿ. ಇಟ್ ಇಸ್ ಕಾಲ್ಡ್ 21 ಡೇಸ್ ಹ್ಯಾಬಿಟ್ ಚಾಲೆಂಜ್. ನಿಮಗೆ ಗೊತ್ತು, ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿ 5 ಲಕ್ಷ ಜನ SLC ಪಾಸ್ ಮಾಡ್ತಾರೆ. 5 ಲಕ್ಷ. ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿ ಗೌರ್ಮೆಂಟ್ ಅಪಾಯಿಂಟ್ ಆಗ್ತಾ ಇರೋದು 25,000 ಜನ ಮಾತ್ರ. ಇನ್ನು 4,75,000 ಜನಕ್ಕೆ ಗೌರ್ಮೆಂಟ್ ಜಾಬ್ ಇಲ್ಲ. ಮತ್ತ SLC ಪಾಸ್ ಮಾಡಿದವ್ರು ಉಳಿದವ್ರು ಏನ್ ಮಾಡ್ಬೇಕು? SLC ಪಾಸ್ ಆಗದೆ ಇರೋ 2.5 ಲಕ್ಷ ಜನ ಏನ್ ಮಾಡ್ಬೇಕು? ಪಾಸ್ ಆಗ್ಲೇಬೇಕಾ, ಆಗದಿದ್ರು ನಡೆಯುತ್ತಾ? ಇವೆಲ್ಲ ಸೇರ್ಕೊಂಡು ಮಾತಾಡ್ತಾ ಹೋಗೋಣ. ವಾಟ್ ನೆಕ್ಸ್ಟ್? ಮುಂದೇನು ಅನ್ನೋ ಪ್ರಶ್ನೆ ಇದೆಯಲ್ಲ, ಎಲ್ಲಾ ಹಂತದಲ್ಲೂ ಬರುತ್ತೆ. ನಮ್ದೇ ತಮಿಳುನಾಡಿನಲ್ಲಿ ಒಬ್ಬ ಹುಡುಗ ಇರ್ತಾನೆ, PUC ನಲ್ಲಿ ಟಾಪರ್. ಅಪ್ಪ ಅಮ್ಮ ಅವನಿಗೆ PUC ಟಾಪರ್ ಅಂತ ಅಂದ್ರೆ ಡಾಕ್ಟರ್ ಆಗು ಅಂತ ಹೇಳ್ಬೇಕು. ಅವನು ಹೇಳ್ತಾನೆ, ನಾನು ಇಂಜಿನಿಯರ್ ಆಗ್ತೀನಿ ಅಂತ. ಇಂಜಿನಿಯರ್ ಬಹಳ ವರ್ಷದ ಹಿಂದಿನ ಕತೆ ಅಲ್ಲ ಇದು.
ಜಸ್ಟ್ 20 ಇಯರ್ಸ್ ಬ್ಯಾಕ್ ಸ್ಟೋರಿ. ಡಾಕ್ಟರ್ ಆಗೋದ್ಬಿಟ್ಟು ಇಂಜಿನಿಯರ್ ಚಾಯ್ಸ್ ತಗೊಂಡ. ಇಂಜಿನಿಯರ್ ಮುಗಿದ ನಂತರ MBA ಮಾಡ್ತೀನಿ ಅಂತ ಹೋದ. ಮಾಡಿದ ನಂತರ ಅವನ ಫ್ರೆಂಡ್ಗಳೆಲ್ಲ ಡಾಕ್ಟರ್ ಆಗಿ ಲಕ್ಷಾಂತರ ದುಡಿಯೋಕ್ ಸ್ಟಾರ್ಟ್ ಮಾಡ್ತಾರೆ. ಇವನು ಅವತ್ತು ಬೇರೆ ಒಂದು ಕಂಪನಿಯಲ್ಲಿ ಕೆಲ್ಸಕ್ಕೆ ಸೇರ್ತಾನೆ. ಜನ ಎಲ್ಲ ಬೈತಾರೆ, ನೋಡು ಅವತ್ತು ಡಾಕ್ಟರ್ ಆಗಿದ್ರೆ ಚೆನ್ನಾಗಿತ್ತಲ್ಲ ಅಂತ. ಆ ಕಂಪನಿಯಲ್ಲಿ 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ ಹತ್ಕೊಂತ ಇವತ್ತು ಜಗತ್ತಿನ ಸುಮಾರು 700 ಕೋಟಿ ಜನರ ಹತ್ರ 1,000 ಕೋಟಿ ಮೊಬೈಲ್ ಇದೆ. ಯಾಕೆ ಅಂತ ಅಂದ್ರೆ ಒಬ್ಬೊಬ್ಬರ ಹತ್ರ 2 ಇದಾವೆ. 1,000 ಕೋಟಿ ಮೊಬೈಲ್ ಅಲ್ಲಿರೋ ಸಾಫ್ಟ್ವೇರ್ ಇದೆಯಲ್ಲ, ಆ ಸಾಫ್ಟ್ವೇರ್ಗೆ ಬಾಸ್ ಯಾರು ಅಂತಂದ್ರೆ ಅದೇ ತಮಿಳ್ನಾಡಿನ ಹುಡುಗ ಸುಂದರ್ ಪಿಚಾಯ್ ಅಂತ. ಜಗತ್ತಲ್ಲಿ ಎಲ್ಲರ ಮೊಬೈಲು. ಅವನ ಜೊತೆಗಿದ್ದ ಡಾಕ್ಟರ್ ಇವತ್ತಲ್ಲೆಲ್ಲೋ ತಮಿಳ್ನಾಡಿನ ಒಂದು ಹಾಸ್ಪಿಟಲ್ ಅಲ್ಲಿ ಇರ್ಬೋದಷ್ಟೇ. ಈಸ್ ಅ ಕಿಂಗ್ ಆಫ್ ದ ವರ್ಲ್ಡ್. 1000 crore ಮೊಬೈಲ್ ಅಲ್ಲಿ ಅವ್ರ ಸಾಫ್ಟ್ವೇರ್ ಇದೆ, ದಟ್ ಈಸ್ ಆಂಡ್ರಾಯ್ಡ್. ಆತನೇ ಗೂಗಲ್ ಕಂಪನಿಯ ಮುಖ್ಯಸ್ಥನಾಗಿ ಅಪಾಯಿಂಟ್ ಆಗ್ತಾನೆ. 1 ತಿಂಗಳ ಸಂಬಳ 1200 ಕೋಟಿ. 1 ತಿಂಗಳ ಸಂಬಳ 1200 ಕೋಟಿ. ಹಾಗಾದ್ರೆ PUC ಪಾಸ್ ಆದ ತಕ್ಷಣ ಮೆಡಿಕಲ್ಗೆ ಹೋಗ್ಬೇಕಿತ್ತ? ಇಂಜಿನಿಯರ್ ಮಾಡಿ ಸರಿ ಇದೆಯಾ? ಇಂಜಿನಿಯರ್ ಮಾಡಿ ಸರಿ ಇದೆ. ಹಾಗಾಗಿ ನಿಮ್ಮ ಲೈಫ್ ಅಲ್ಲಿ ನಿಮ್ಗೊಂದು ಸ್ಪೆಷಲ್ ಶಕ್ತಿ ಇದೆ, ಎಕ್ಸ್ಟ್ರಾ ಎನರ್ಜಿ. ಅದನ್ನ ನೋಡಿ ಡಿಸಿಷನ್ ಮಾಡ್ಬೇಕು ನೀವು. ಅದು ಬಿಟ್ಟು ನೀವು ಇನ್ನೇನೋ ಚಾಯ್ಸ್ ಮಾಡಿದ್ರಿ ಅಂದ್ರೆ ಲೈಫಲ್ಲಿ ನೀವು ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ಇವತ್ತಿನ ಸೆಷನ್ ಅಲ್ಲಿ ಮುಗಿಯೋದ್ರೊಳಗೆ ಡಿಸೈಡ್ ಮಾಡ್ಬೇಕು ನೀವು ನಾನೇನಾಗ್ಬೇಕು ಅಂತೇಳಿ. ನಿಮ್ಮ ಅಪ್ಪ ಅಮ್ಮನಿಗೆ ಕನ್ವಿನ್ಸ್ ಮಾಡ್ಬೇಕು. 20 ವರ್ಷದಿಂದ ನಾನು ಕನ್ವಿನ್ಸ್ ಮಾಡಿದ್ನಲ್ಲ, ಪ್ರೈಮರಿ ಸ್ಕೂಲ್ ಟೀಚರ್ ಆಗಲ್ಲ ಅಂತ ಬಿಟ್ಟು ಬಂದೆ ನಾನು. ಹಾಗೆ ಡಿಸಿಷನ್ ನೀವು ಮಾಡ್ತಾ ಹೋದ್ರೆ ನೀವು ಲೈಫಲ್ಲಿ ಎತ್ತರಕ್ಕೆ ಬೆಳಿತೀರಾ. ಫಸ್ಟ್ ಕ್ವಶನ್ ನಿಮ್ಮೊಳಗಿರ್ಬೇಕು, ನಾನ್ ಯಾರು ಅಂತ. ನಾನ್ ಯಾರು ಅಂದ್ರೆ ನಾನು ಶಿಲ್ಪಾ, ನಾನು ರಮೇಶ್, ನಾನು ಸುರೇಶ್ ಇಷ್ಟೇ ಅಲ್ಲ. ಈಗಿನ ಶಿಲ್ಪಾ, ರಮೇಶು, ಸುರೇಶ್ ಅವರು ಅದೇನು SLC ಚಿಕ್ಕ ಮಕ್ಕಳು ನಾವು ಅಂತ ಅಂದ್ರಲ್ಲ, ಈ ಚಿಕ್ಕ ಮಕ್ಕಳುಗಳು ಇನ್ನು 5 ವರ್ಷದ ನಂತರ 10 ವರ್ಷದ ನಂತರ ಏನಾಗಿರ್ತೀರಿ ಅನ್ನೋದು ಆ ಇಮ್ಯಾಜಿನ್ ಬೇಕು. ಅದಕ್ಕೆ ನಿಮ್ಮೊಳಗೊಂದು ಪ್ರಶ್ನೆ ಇರಬೇಕು, ನಾನ್ ಯಾರು ಅಂತ. ಇವ್ರನ್ನ ಯಾರಾದ್ರೂ ನಾನು ನೋಡಿದ್ದೀನಿ ಅನ್ನೋರು ಕೈ ಎತ್ತಿ ನೋಡೋಣ. ಕೆಲವರು ನೋಡಿದ್ದಾರೆ. ನಾನಿಲ್ಲಿ 3 ಫೋಟೋ ತೋರಿಸ್ತೀನಿ, 3 ಫೋಟೋಸ್, ನಾಟ್ 1. ಆ 3 ಫೋಟೋಗಳು ಕೂಡ ನಿಮಗೆ ಫೆಮಿಲಿಯರ್ ಇರಲ್ಲ. ಯಾಕೆ ಹೇಳ್ತೀನಿ ನಾನು ಮತ್ತೆ. ಇನ್ನೊಂದ್ಸರಿ ಕೈ ಎತ್ತಿ, ಎಷ್ಟು ಜನಕ್ಕೆ ಗೊತ್ತಿ ಈ ಫೋಟೋ? ಓಕೆ, ಒಂದು 10-20 ಜನಕ್ಕೆ ಮಾತ್ರ ಗೊತ್ತಿದೆ. ಹಲೋ, ಕೇಳಿಸ್ಕೊಳ್ಳಿ. ನೀವಿವತ್ತು ಸಿರಿಗೆರೆ ಸುತ್ತಮುತ್ತ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಇದ್ದೀರಾ. ನಿಮ್ಮ ಮನೆಯಲ್ಲಿ ಇವತ್ತು ಗದ್ದೆ ಇದೆ, ದನದ ಕೊಟ್ಟಿಗೆ ಇದೆ. ದನದ ಕೊಟ್ಟಿಗೆ ಕೆಲಸ ಮಾಡ್ತಾ ಇರ್ತೀರಾ. ದ ಸೇಮ್ ನಿಮ್ದೇ ಪರಿಸ್ಥಿತಿಯಲ್ಲಿ 40 ವರ್ಷದ ಹಿಂದೆ ಒಬ್ಬ ಹುಡುಗ ಇದ್ದ. ದಟ್ ಈಸ್ ದಿಸ್ ಬಾಯ್. 40 ವರ್ಷದ ಹಿಂದೆ ಕೌ ಶೆಡ್, ದನದ ಕೊಟ್ಟಿಗೆನೆ ಒಂದು. ಅವನು ಅಂದ್ಕೋತಾನೆ, ಒಂದಿನ ಒಂದು ಪೇಪರ್ ಬಿದ್ದಿರುತ್ತೆ ಅವನ ಮನೆ ಮುಂದೆ. ಪೇಪರ್ ಎತ್ಕೊಂಡು ನೋಡ್ತಾನೆ, ಒಳ್ಳೆ ದೇಹದಾರ್ಢ್ಯ ಪಟು ಆ ಫೋಟೋದಲ್ಲಿ ಇರುತ್ತೆ. ಇವನಿಗೆ ಆಸೆ ಆಗತ್ತೆ 13 ವರ್ಷದ ಹುಡುಗನಿಗೆ, ನಾನು ಈ ತರ ಬಾಡಿ ಬೆಳೆಸಿ ಫೇಮಸ್ ಆಗ್ಬೇಕು ಅಂತ. ಬಾಡಿ ಬೆಳೆಸಕ್ ಸ್ಟಾರ್ಟ್ ಮಾಡ್ದ. ದಿಸ್ ಫೋಟೋ 18 ಇಯರ್ಸ್. 13 ವರ್ಷಕ್ಕೆ ಯೋಚನೆ ಮಾಡಿದ್ದು, 18 ವರ್ಷಕ್ಕಿಂತ ಬಾಡಿ ಬಿಲ್ಡರ್ ಆದ. 22 ವರ್ಷಕ್ಕೆ ಈ ತರ ಶೇಪ್ ಬರುತ್ತೆ. 22 ಇಯರ್ಗೆ ಮಿಸ್ಟರ್ ವರ್ಲ್ಡ್ ಅಂತೀವಿ. ನೀವೇನ್ ಮಿಸ್ ವರ್ಲ್ಡ್ ಕೇಳ್ತೀರಲ್ಲ, ವಿಶ್ವ ಸುಂದರಿ, ಆ ತರ ವಿಶ್ವ ಸುಂದರ ಆಗ್ತಾನೆ ಇವನು, ಮಿಸ್ಟರ್ ವರ್ಲ್ಡ್. ಮಿಸ್ಟರ್ ವರ್ಲ್ಡ್ ಆದ ನಂತರ ಅವನಿಗೆ ಫಿಲ್ಮ್ ಅವಕಾಶ ಸಿಗ್ತವೆ. ಫಿಲ್ಮ್ ಅಲ್ಲಿ ಇವನು ಯುರೋಪಿನ ದನದ ಕೊಟ್ಟಿಗೆಯಿಂದ ಬಂದವನು. ಅವನಿಗೆ ಹೇಳ್ತಾರಂತೆ, ನೀನ್ ಇಂಗ್ಲಿಷೇ ಬರಲ್ಲ ಮಾತಾಡಕ್ಕೆ, ನೀನ್ ಯಾವ್ದು ಸೀಮೆ ನಟ ಆಗ್ತೀಯೋ ಅಂತ. ಹಗ್ಲು ರಾತ್ರಿ ಮಾತಾಡೋದು ಕಲ್ತ್ಕೋತಾನೆ. ಅಮೆರಿಕಾದಲ್ಲಿ ಫಿಲ್ಮ್ ಇಂಡಸ್ಟ್ರಿ ಎಂಟ್ರಿ ಆಗ್ತಾನೆ. ಅಟ್ ದ ಏಜ್ ಆಫ್ 30ನೇ ಏಜ್ ಅಲ್ಲಿ ಜಗತ್ತಿನ ನಂಬರ್ 1 ನಟ. ಒಂದು ಫಿಲಮ್ಗೆ ಅವನಿಗೆ 100 ಕೋಟಿ ರೂಪಾಯಿ ಪೇಮೆಂಟ್, ಒಂದು ಫಿಲಮ್ಗೆ. ಎಲ್ಲಿಂದ ಬಂದವನು? ದನದ ಕೊಟ್ಟಿಗೆ, ಯುರೋಪಿಂದ ಬಂದವನು. ಆ ನಂತರನೂ ಮುಗಿಲಿಲ್ಲ ಆಸೆ ಅವನಿಗೆ. ಫಿಲ್ಮ್ ಇಂದ ಪೊಲಿಟಿಕ್ಸಿಗೆ ಬರ್ತಾನೆ, ರಾಜಕೀಯಕ್ಕೆ ಬಂದ. ಅಮೆರಿಕ ಎಂಬ ದೊಡ್ಡ ದೇಶದಲ್ಲಿ ಒಂದು ರಾಜ್ಯದ ಗವರ್ನರ್ ಆಗಿ ಚೇಂಜ್ ಆಗ್ತಾನೆ, ರಾಜ್ಯಪಾಲ.
ಇನ್ನೂ ವಯಸ್ಸಿದೆ ಅವರಿಗೆ, ಇನ್ನು ಏನಾಗ್ತೀರಾ ಅಂದ್ರೆ ಇನ್ನು ಗೊತ್ತಿಲ್ಲ ಅಂತಾರವರು. ಅಮೆರಿಕದ ಅಧ್ಯಕ್ಷ ಆಗ್ಬೋದಾ, ಪವರ್ಫುಲ್ ಪ್ರೆಸಿಡೆಂಟ್ ಆಫ್ ದಿ ವರ್ಲ್ಡ್ ಆಗ್ಬೋದು. ಎಲ್ಲಿಂದ ಬಂದ? ದನದ ಕೊಟ್ಟಿಗೆಯಿಂದ ಬಂದ. ಏಜ್ ಎಷ್ಟು? ಈಗ 64-65 ವಯಸ್ಸಿದೆ. ಅಂದ್ರೆ ನಿಮ್ಮ ಮನ್ಸಲ್ಲಿ ಕನಸಿತ್ತು ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಹಾಗಾಗಿ ನಾನು ಹೇಳೋದು, ಇದೇ ಜಾಬ್ ಅಂತ ಫಿಕ್ಸ್ ಇಲ್ಲ, ಡ್ರೀಮ್ ಸ್ಟಾರ್ಟ್. ಏನೋ ಒಂದು ಕತೆ ಹೇಳ್ತಿರ್ತಾರೆ. ಟಾಲ್ಸ್ಟಾಯ್ ಅಂತ ರಷ್ಯಾ ದೇಶದಾಗ ಬಹಳ ದೊಡ್ಡ ಮನುಷ್ಯ ಆಗಿ ಹೋದ. ಮಹಾತ್ಮ ಗಾಂಧಿಯವರು ಅವ್ರ ಬಗ್ಗೆ ಬಹಳ ಗೌರವ ಇಟ್ಟುಕೊಂಡಿದ್ರು. ಅಂಥ ಮನುಷ್ಯ ಆತ ಒಂದು ಸಣ್ಣ ಕಥೆ ಬರದಾನೆ, ಎಷ್ಟು ಮಸ್ತ್ ಬರದಾನೆ ನೋಡಬೇಕು. ಮನುಷ್ಯ ಎಲ್ಲವನ್ನ ಪಡಿಬೇಕು ಅನ್ನೋದು ಸಾಧ್ಯವೇ? ಸಾಧ್ಯ ಆಗದೇ ಇದ್ರೆ ಜೀವನ ಬೇಡ ಅನ್ನಿಸ್ತದ, ವಿಫಲ ಅನ್ನಿಸ್ತದ, ದುಃಖ ಆಗ್ತದ, ದುಃಖಿ ಆಗ್ತಾನೆ ಮನುಷ್ಯ. ಎಲ್ಲ ದುಃಖಕ್ಕೆ ಇದೇ ಕಾರಣ. ಮನಸ್ಸರೇ ಎಲ್ಲ ಬಯಸ್ತದೆ, ಜಗತ್ತಿನಾಗ ಹಂಗ ಆಗೋದಿಲ್ಲ. ಒಬ್ಬ ರಾಜ ಇದ್ದ. ರಾಜ ಬಹಳ ಉದಾರವಾದಿ. ಆ ಊರಿನಲ್ಲಿ ಒಬ್ಬ ಮನುಷ್ಯ, ಅವನು ಅರ್ಧಮರ್ಧ ಶ್ರೀಮಂತ, ಫಲ ಮಾಡ್ಕೊಂಡಿದ್ದ. ಒಂದು 20-30 ಎಕರೆ ಹೊಲ ಇತ್ತು. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ನಮಗ್ಲಾಸಾದ್ರೂ ಪರವಾಗಿಲ್ಲ. ಇವತ್ತು ಸಮಾಜದಲ್ಲಿ ಹೆಲ್ಮೆಟ್ ಹಾಕ್ತೆ ಎಷ್ಟೋ ಜನ ಬಿದ್ದು ಅವ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅಲ್ಲದೆ ಅವ್ರ ಮನೆಯವನ್ನೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ. ಹೆಲ್ಮೆಟ್ ಹಾಕೊಳ್ಳದೆ ಇದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಹಾಕಲ್ಲ ಸರ್. ಈ ಆಂದೋಲನ ಇಲ್ಲಿಂದಲೇ ಶುರುವಾಗ್ಲಿ. ನಿಮ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಸರ್. ಇವತ್ತು ಪೊಲೀಸ್ನವರು ಹೆಲ್ಮೆಟ್ ಹಾಕಳಿ ಅಂತ ಬಡ್ಕೊಳ್ತಾರೆ. ಸಾಲ್ದು ಅಂತ ದಂಡ ಹಾಕಿ ಬುದ್ಧಿನೂ ಕಲಿಸ್ತಾರೆ. ಆದ್ರೂ ನಮ್ ಜನ ಹೆಲ್ಮೆಟ್ ಹಾಕಲ್ಲ. ಆದ್ರೆ ನೀವು ತಗೊಂಡಿದ್ರಲ್ಲ ಈ ನಿರ್ಧಾರ, ಇದೇ ತರ ಎಲ್ಲಾ ಪೆಟ್ರೋಲ್ ಬಂಕ್ ಅವರು ತಗೊಂಡ್ರೆ ನಮ್ ಜನ ಖಂಡಿತವಾಗಿ ಹೆಲ್ಮೆಟ್ ಹಾಕ್ತಾರೆ ಸರ್. ಅವ್ರ ಮನೆಯವರು ಕೂಡ ನೆಮ್ಮದಿಯಾಗಿರ್ತಾರೆ. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾ ಹಮಾರಾ ಹಮಾರಾ ಸಾರೇ ಜಹಾಂ ಸೆ. ಹೋಗಿ ಕೇಳೋಣ. ಅಣ್ಣ ಏನಾಯ್ತು? ಯಾಕೆ ಸುಳ್ಳು ಹೇಳಿದೆ? ಮುಂದೆ ಟ್ರಾಫಿಕ್ ಪೊಲೀಸ್ ಇದ್ದಾರೆ ಅಂತ ಹೇಳಿ ಫ್ರೀ ಹೆಲ್ಮೆಟ್ ಯಾಕೆ ಕೊಟ್ಟೆ ಹೇಳು? ಅಣ್ಣ ನಾನು ನಿನ್ಗೆ ನಿಜವಾಗ್ಲೂ ಸುಳ್ಳು ಹೇಳಿದೆ. ಹೌದಾ? ಯಾಕೆ ಸುಳ್ಳು ಹೇಳಿದೆ ನಂಗೆ? ಡಾಕ್ಟರ್ ಹೇಳಿದ್ರು ಹೆಲ್ಮೆಟ್ ಇದ್ರೆ ನಮ್ಮ ಅಣ್ಣ ಬದುಕ್ತಿದ್ನಂತೆ. ಆದ್ರೆ ನಮ್ಮ ಅಣ್ಣ ಹೆಲ್ಮೆಟ್ ಹಾಕೊಂಡು ಹೋಗ್ಲಿಲ್ಲ. ಅದಕ್ಕೆ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗಿ ಸತ್ತೋದ. ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ. ಪ್ಲೀಸ್ ಹೆಲ್ಮೆಟ್ ಹಾಕೊಂಡು ಹೋಗಿ. ನಿಮ್ಗೋಸ್ಕರ ನಿಮ್ಮ ತಂದೆ ತಾಯಿ ಕಾಯ್ತಿರ್ತಾರೆ ಮನೆಯಲ್ಲಿ. ಸರ್ ಹೆಲ್ಮೆಟ್ ಹಾಕೊಂಡಿದ್ದೀನಲ್ಲ, ಏನಕ್ಕೆ ಹಿಡಿತಿದ್ದೀರಾ? ನನ್ನ ನೋಡ್ಬಿಟ್ಟು ಹೆಲ್ಮೆಟ್ ಹಾಕೋತಾ ಇದ್ರಲ್ಲ, ಯಾವಾಗ್ಲೂ ಹೆಲ್ಮೆಟ್ ಹಾಕೋಬೇಕು ತಾನೆ? ಈಗ ಹಾಕೊಂಡಿದ್ದೀನಲ್ಲ ಸರ್. ಸರಿ ಹೋಗಿ. ಹೆಲ್ಮೆಟ್ ತೆಗಿ. ಇರ್ಲಿ ಹಾಕೊಳ್ರಿ ಹೆಲ್ಮೆಟ್. ಮುಂದೆ ಯಾರು ಪೊಲೀಸ್ ಇಲ್ಲ ಕಣೆ, ತೆಗಿ. ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮಾ ಆಡೋಣ. ಸಿನಿಮಾಗಳಲ್ಲಿ ಒಂದು ಸೀನ್ ನೋಡಿರ್ತೀವಿ, ಕೋರ್ಟ್ ಸೀನು. ಅಲ್ಲಿ ಸಾಕ್ಷಿನ ಕಟಕಟೆಯಲ್ಲಿ ನಿಲ್ಲಿಸ್ತಾರೆ, ಭಗವದ್ಗೀತೆನ ತಂದು ಇಡ್ತಾರೆ. ಭಗವದ್ಗೀತೆನ ಮುಟ್ಟಿ ನೀನು ಪ್ರಮಾಣ ಮಾಡಿ ಸಾಕ್ಷಿ ಹೇಳು ಅಂತ. ಈ ಸೀನು ಇವತ್ತಿನ ಸಿನಿಮಾಗಳಲ್ಲೂ ಈ ಸೀನ್ ನೋಡ್ತಿದ್ದೀವಿ. ಆದರೆ ನನಗೊಂದು ಕುತೂಹಲ ಇದೆ ಸರ್, ಈ ನಿಜವಾಗ್ಲೂ ಭಗವದ್ಗೀತೆಯನ್ನು ಇಟ್ಟು ಸಾಕ್ಷಿ ಅಂತ ಹೇಳ್ತಾ ಇದ್ರಾ? ಆ ಪದ್ಧತಿ ಇತ್ತಾ? ಅದು ಯಾಕೆ ಕಾಲಕ್ರಮೇಣ ಅದು ತೆರೆಮರೆಗೆ ಸರಿತು ಅನ್ನೋದು ನನ್ನೊಂದು ಭಾರಿ ಕುತೂಹಲ. ತುಂಬ ದಿನಗಳ ಕಾಡ್ತಾ ಇದ್ದ ಪ್ರಶ್ನೆ ಇದು.
ಈ ನಮ್ಮ ದೇಶದ ದುರಂತವೇ ಹೀಗೆ. ನ್ಯಾಯಾಲಯಗಳನ್ನ ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಚಿತ್ರಿಸಿದ ರೀತಿ ತಪ್ಪು. ಎರಡನೇದು ಪೊಲೀಸು ನಮಗೆ ರಕ್ಷಣೆಗೆ ಬೇಕಾಗಿರೋರು, ಅವರನ್ನು ಚಿತ್ರಿಸಿದ ವಿಚಾರಗಳು ತಪ್ಪು. ಧರ್ಮವನ್ನು, ಅದು ವಿಶೇಷವಾಗಿ ಈ ದೇಶದ ಬಹುಜನರ ಧರ್ಮವನ್ನು ಕೀಳಾಗಿ ಕಂಡಿದ್ದು ಇನ್ನೂ ತಪ್ಪು. ಅದನ್ನು ಅವರು ಉನ್ನತೀಕರಿಸ್ತೀವಿ ಅಂತ ಹೋಗಿ ಇಲ್ಲದೇ ಇರೋ ಪ್ರಕ್ರಿಯೆನ ಜನರಿಗೆ ತೋರಿಸಿ ಅದರ ತಪ್ಪಭಿಪ್ರಾಯ ಹಾಕಿದ್ದು ಮತ್ತೊಂದು ತಪ್ಪು. ನನಗೆ ತಿಳಿದ ಮಟ್ಟಿಗೆ ನಮ್ಮ ತಂದೆಯವರು ಕೂಡ ಈಗ ಅವ್ರಿಗೆ 90 ವರ್ಷ, 89 ಮುಗೀತು. ಅವರೊಂದು 60 ವರ್ಷ ನ್ಯಾಯವಾದಿಗಳಾಗಿ ಕೆಲಸ ಮಾಡಿದ್ದರು. ನಾನೇ ಈಗ ಬರಬೇಡ ಅಂದಿದ್ದರಿಂದ ಅವ್ರು ಬಿಟ್ಟಿದ್ದಾರೆ. ನಮ್ಮ ಈ ಒಂದು ಅನುಭವದ ಮಾತಿನಲ್ಲಿ ಹೇಳೋದಾದರೆ, ಈ ಭಗವದ್ಗೀತೆ ಮೇಲಿಟ್ಟು ಪ್ರಮಾಣ ಮಾಡಿಸಿ ಅಂತಕ್ಕಂಥ ಪದ್ಧತಿ ಇರಲಿಲ್ಲ. ಇದನ್ನು ಮೊದಲವಾಗಿ ತಿಳ್ಕೋಬೇಕು. ಅದು ಯಾಕೆ ಅಂತ ಹೇಳಿದ್ರೆ, ಸಂವಿಧಾನದಲ್ಲಿ ಎಲ್ಲ ಧರ್ಮಗಳನ್ನು ಕೂಡ ನೀವು ಅಷ್ಟೇ ಒಂದು ಸಮಾನತೆ ದೃಷ್ಟಿಯಿಂದ ಇಟ್ಕೊಂಡು ನೋಡಬೇಕು, ಗೌರವಿಸಬೇಕು ಅಂತ ಹೇಳಿದರೆ. ಅದರ ಬಗ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ. ಹಾಗಾದರೆ ಏನಾಯಿತು ಅಂತಂದರೆ, ಯುಕ್ತ ಕಾನೂನಿನ ಪ್ರಕ್ರಿಯೆ ಅಂತ ಒಂದು ಬರುತ್ತೆ. ಅಂದರೆ ರೈಟ್ ಜಸ್ಟಿಸ್ ಡಿಸ್ಪೆನ್ಸೇಷನ್ ಸಿಸ್ಟಮ್ ಅಂತ. ಇದೊಂದು ಕಾನೂನಿನ ಕ್ಲಿಷ್ಟವಾಗಿರ್ತಕ್ಕಂಥ ವಿಚಾರ. ಇದರದೊಂದು ಬಂತು ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ. ಅಲ್ಲೇನು ಅಂತಂದರೆ, ಕೇಸು ಹೇಗೆ ಅಪ್ಲಿಕಬಲ್ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಉತ್ತಿಷ್ಟ ಜಾಗ್ರತ ಅಂತಂದರೆ, ದಿ ಲಾ ಹೆಲ್ಪ್ಸ್ ಎ ಡಿಲಿಜೆಂಟ್ ಆ್ಯಂಡ್ ನಾಟ್ ದಿ ನೆಗ್ಲಿಜೆಂಟ್ ಅಂತ ಒಂದು ಕಾನೂನು. ಹಕ್ಕುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು, ಅಂಥವನನ್ನು ಸಹಾಯ ಮಾಡುತ್ತೆ ಅಂತ. ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವರು ಅದನ್ನು ಹೇಳ್ತಕ್ಕಂಥ ವಿಚಾರ ಬಂದಾಗ, ಈ ಉತ್ತಿಷ್ಟ ಜಾಗ್ರತ ಅಂತಕ್ಕಂಥ ಏನು ಭಗವದ್ಗೀತೆ ಭಾಗ ಇತ್ತು ಅದನ್ನು ಉದ್ಧರಿಸಿ ಇದನ್ನು ತೀರ್ಮಾನ ಕೊಡ್ತಾರೆ. ಮೊದಲನೇದು. ಎರಡನೇದು, ಪಾವಿತ್ರತೆ ಕೇವಲ ಅದರ ಮೇಲೆ ಇಟ್ಟು ಸುಳ್ಳು ಹೇಳ್ತೀನಿ ಅಂತಂದರೆ ಅದಕ್ಕೆ ಪಾವಿತ್ರತೆಯೇ ಮರ್ತು ಹೋಗುತ್ತೆ. ಯಾಕೆ ನಮ್ಗೆ ಅದನ್ನಲ್ಲಿ ಜನಮಾನಸದಲ್ಲಿ ಅದು ಬಂದ್ಬಿಡ್ತು ಅಂತಂದರೆ, ಈಗಲೂ ಜನರಲ್ಲಿ ನಂಬಿಕೆ ಏನಿದೆ ಅಂದರೆ, ಭಗವದ್ಗೀತೆ ಮುಟ್ಟಿದವನು ಸುಳ್ಳು ಹೇಳಲ್ಲ ಅನ್ನೋ ಭಯ ಇದೆ. ಅದನ್ನು ಮುಟ್ಟಿ ಸುಳ್ಳು ಹೇಳಲ್ಲ ಅಂದ್ಕೊಳ್ಳೋ ದೃಷ್ಟಿನ ಬಿಂಬಿಸ್ತಕ್ಕಂಥದ್ದು ಭಗವದ್ಗೀತೆಯ ಒಂದು ಔನ್ನತ್ಯವನ್ನು ತೋರಿಸೋದಕ್ಕೆ ಸ್ಕ್ರಿಪ್ಟ್ ರೈಟರು ಸಿನಿಮಾದಲ್ಲಿ ಆ ಥರ ಮಾಡ್ತಾರೆ. ತಾವು ನೋಡಿ, ಭಗವದ್ಗೀತೆನೇ ಯಾಕೆ ಅಂತಂದರೆ ಅಷ್ಟು ಜನಗ ಮಾನಸದಲ್ಲಿ ಭಯ ಇತ್ತು ಅವ್ರಿಗೆ. ಇದನ್ನ ಮಟ್ಟು ಸುಳ್ಳು ಹೇಳೋದಂತ. ಏಯ್ ನೋಡು, ನಿನ್ನಾಣೆ ಅಂದರೆ ನಿನ್ನಾಣೆ ಬೇಕಾಗಿಲ್ಲ ನನಗೆ, ನಿಮ್ಮ ತಾಯಿ ಆಣೆ ಹಾಕು ಅಂತಾರೆ. ಯಾಕೆ ತಾಯಿ ಆಣೆ ಹಾಕು ಅಂತಾರೆ ಅಂದರೆ, ತಾಯಿ ಶ್ರೇಷ್ಠಳು ಅಂತ. ಆಣೆ ಪ್ರಮಾಣಗಳು ನಿಮಗೆಲ್ಲ ಗೊತ್ತಿದೆ ಎಷ್ಟರ ಮಟ್ಟಿಗೆ ಈಗಿನ ಯುಗದಲ್ಲಿ ಅದು ಪ್ರಸ್ತುತತೆ ಅಂತ. ಹೇಳೋದೇ ಮೊದಲನೇ ಭಾಗನೇ ದೇವರ ಮುಂದೆ ಪ್ರಮಾಣ ಮಾಡಿ ಸುಳ್ಳನ್ನು ಹೇಳುತ್ತೇನೆ ಅಂತ. ಸತ್ಯ ಅಲ್ಲ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ ಅಂತ ನಾವು ಹೇಳ್ತಿರ್ತೀವಿ. ಅವನು ಹೇಳ್ತಾನೆ ಸತ್ಯವಲ್ಲದೆ ಬೇರೇನು ಹೇಳುವುದಿಲ್ಲ ಅಂತ ಹೇಳು ಅಂತಂದರೆ, ಸತ್ಯವನ್ನು ಬಿಟ್ಟು ಬೇರೆಲ್ಲ ಹೇಳುತ್ತೇನೆ ಅಂತ ನಾನು. ಆ ಪ್ರಮಾಣ ಒಂದು ಕೇವಲ ಕ್ಯಾಶುಯಾಲಿಟಿ ಆಗಿಬಿಟ್ಟಿದೆ. ಹಾಗಾಗಿ ತಾವು ತಿಳ್ಕೊಂಡಿರ್ತಕ್ಕಂಥ ಭಗವದ್ಗೀತೆಯನ್ನು ಮುಟ್ಟಿಸಿ ಪ್ರಮಾಣ ಮಾಡ್ತಕ್ಕಂಥ ಅನ್ನೋ ಪದ್ಧತಿ ನ್ಯಾಯಾಲಯದಲ್ಲಿ ಇರಲಿಲ್ಲ. ಪಿಕ್ಚರ್ನಲ್ಲಿ ಆ ಥರ ತೋರಿಸಿದ್ದಾರೆ. ಜನಕ್ಕೇನಿರಬೇಕು ಅಂತಂದರೆ, ನೋಡಿ ತಮಗೆಲ್ಲ ಇವತ್ತು ಗೊತ್ತಿದೆ, ಇವತ್ತಿನ ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ಘಟನೆ ನಡೀತು ಅಂತಂದರೆ, ದುರ್ಘಟನೆ, ಅದಕ್ಕೆ ಅವ್ರು ನೋಡ್ತಕ್ಕಂಥದ್ದೇ ಮೊದಲು ಈ ಟೆಕ್ನಿಕಲ್ ಎವಿಡೆನ್ಸ್ ಅಂತ. ಇಲ್ಲೂ ಇದೆ, ಆ ಮೂಲೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು 360 ಡಿಗ್ರೀಸ್ ಒಂದು CCTV ಹಾಕಿಟ್ಟಿದ್ದಾರಲ್ಲಿ. ಎಂಥ ದೇಶ ರೀ ನಮ್ಮದು. ನನಗೆ ನೆನಪಿದೆ, 3ನೇ ಕ್ಲಾಸ್ 4ನೇ ಕ್ಲಾಸಲ್ಲಿ ನಾನಿದ್ದಾಗ ಮೇಡಮ್ಗೋ ಇನ್ನೊಬ್ರಿಗೋ ಏನೋ ಹೇಳಿತ್ತು, ನಮ್ಮ ಕ್ಲಾಸಲ್ಲಿ ಯಾರೋ ರಬ್ಬರ್ ತೊಗೊಂಡೋ ಪೆನ್ಸಿಲ್ ತೊಗೊಂಬಿಟ್ಟಿತ್ತು ಅಂತಂದರೆ ಮೇಡಮ್ ಕೇಳೋರು, ಎಲ್ಲ ಚೆಕ್ ಮಾಡಿಸ್ತೀನಿ ಅಂತ. ಅವನಿಗೆ ಅಲ್ಲೇ ಕಿತ್ಕೋಬೇಕು ಭಯ, ಯಾವನು ಕದ್ಬಿಟ್ಟಿರ್ತಾನೋ ಅವನಿಗೆ. ಆವಾಗ ನಮ್ಮನೆಯಲ್ಲಿ ಏನು ಹೇಳಿರ್ತಿದ್ರು ಅಂತಂದರೆ, ನಮ್ದಲ್ಲದೇ ಇರೋ ವಸ್ತು ಮುಟ್ಟಬೇಡ, ಕಬ್ಬಣದಲ್ಲಿ ಬೀದಿನಲ್ಲಿ ಬಿದ್ದಿರ್ತಕ್ಕಂಥ ಕಬ್ಬಣ ತೊಗೊಂಬಂದರೆ ಮನೆಗೆ ತೊಂದು ಬರುತ್ತೆ, ಶನಿ ಅಂಟ್ಕೊಳ್ಳುತ್ತೆ, ಇದೆಲ್ಲ ಹೇಳಿದ್ರು. ಕೊನೆಗೇನು ಹೇಳಿದ್ರು ಅಂದರೆ, ಇಲ್ಲಿ ಭುಜದಲ್ಲಿ ಚಿತ್ರಗುಪ್ತರು ಅಂತ ಇರ್ತಾರಪ್ಪ, ಅವರೆಲ್ಲ ನೋಡ್ತಿರ್ತಾರೆ, ನಾಳೆ ದಿನ ತೊಂದರೆ ಆಗುತ್ತೆ ಅಂತ. ವ್ಯಾಸರಾಯರು ಕನಕದಾಸರಿಗೆ ಪ್ರೆಸೆನ್ಸ್ ಆಫ್ ಗಾಡ್ ಅಂತ ಪ್ರಶ್ನೆ ಬರುತ್ತೆ. ಭಗವಂತ ಸರ್ವವ್ಯಾಪಿ ಅನ್ನೋ ಪ್ರಶ್ನೆನ ಪಾಠ ಮಾಡಿರ್ತಾರೆ ಬೇರೆ ಶಿಷ್ಯರುಗಳ ಜೊತೆಗೆ. ಮಾರನೇ ದಿನ ಏಕಾದಶಿ ಇರುತ್ತೆ, ನಾಳೆ 26 ಇದ್ದ ಹಾಗೆ.
ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಬಿಟ್ಟು ಯಾರೂ ನೋಡದಿರೋ ಜಾಗದಲ್ಲಿ ಹೋಗಿ ತಿನ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದೆಲ್ಲ ತಮಗೆ ಗೊತ್ತಿರ್ತಕ್ಕಂಥದ್ದು. ಒಬ್ಬನು ಬಾಗಿಲಿಂದ ಹೋಗಿ ಕುತ್ಕೊಂಡ್ಬರ್ತಾನೆ, ಇನ್ನೊಬ್ಬನು ಮಂಚದ ಕೆಳಗಡೆ ಹೋಗಿ ತಿನ್ಕೊಂಡು ಬರ್ತಾನೆ, ಇನ್ನೊಬ್ಬನು ಊರಿಂದ ಆಚೆಗೆ ಹೋಗಿ ತಿನ್ಕೊಂಡು ಬರ್ತಾನೆ. ಕನಕದಾಸರು ಮಾರನೇ ದಿನ ಬಾಳೆಹಣ್ಣು ವಾಪಸ್ ತಂದು ಕೊಡ್ತಾರೆ. ಎಲ್ಲರೂ ನಗ್ತಾರೆ. ಇವನಿಗೊಂದು ಯಾರು ಇಲ್ಲದಿರೋ ಜಾಗದಲ್ಲಿ ಬಾಳೆಹಣ್ಣು ತಿನ್ನಕ್ಕೆ ಬರಲಿಲ್ಲ, ಇವನ ನಮ್ಮ ಮೇಷ್ಟ್ರು ತುಂಬ ಒಳ್ಳೆ ಹುಡುಗ ಕನಕ ಅಂತ ಕರೆದು ಪ್ರೀತಿ ಮಾಡ್ತಾರೆ ವ್ಯಾಸರಾಯರಿಗೆ, ನೋಡೋಣ ಅಂಥೇಳಿ ಕಿಸ್ ಅಂತ ನಗ್ತಿರ್ತಾರೆ. ವ್ಯಾಸರಾಯರು ಪ್ರಶ್ನೆ ಕೇಳ್ತಾರೆ, ಯಾಕೋ ಕನಕ ವಾಪಸ್ ತಂದ್ಬಿಟ್ಟು ಅಂತ. ಗುರುಗಳೇ ನೆನ್ನೆ ತಾವೇನು ಪಾಠ ಮಾಡಿದ್ರಿ ಅಂತ. ಭಗವಂತ ಸರ್ವವ್ಯಾಪಿ, ಅವನೆಲ್ಲ ನೋಡ್ತಿರ್ತಾನೆ ಅಂತ. ನನಗೆ ಭಗವಂತ ಇಲ್ಲದಿರೋ ಜಾಗ ಸಿಕ್ಕಲಿಲ್ಲ ಭೂಮಿ ಮೇಲೆ. ಯಾರು ನೋಡದೇ ಇದ್ರು ಭಗವಂತ ನೋಡ್ತಾನಲ್ವಾ, ಅವನು ನಿಜ ಸುಳ್ಳು ಹೇಳ್ತಾನಲ್ವಾ, ಹಾಗಾಗಿ ನಾನೆಲ್ಲಿ ತಿನ್ನಬೇಕು ಅಂತ ವಾಪಸ್ ಕೊಟ್ಟೆ ಅಂತ. ಈ ಒಂದು ಪ್ರಸಂಗವನ್ನು ಗಮನದಲ್ಲಿಟ್ಕೊಂಡು ಯಾವ್ಯಾವ ಮಕ್ಕಳಿಗೆ ನಾವು ಪಾಠ ಹೇಳಿರ್ತೀವಿ ಅವ್ರು ನಾಳೆ ಯಾರು ಸುಳ್ಳರಾಗೋದಿಲ್ಲ. ಆಗ ನಿಮಗೆ ಯಾವ ಭಗವದ್ಗೀತೆ ಪ್ರಮಾಣ ಬೇಕಾಗಿಲ್ಲ. ಒಳಗಿರ್ತಕ್ಕಂಥ ಆಂತರ್ಯದಲ್ಲಿರ್ತಕ್ಕಂಥ CCTV ಯಾವುದು ಅಂದರೆ ಚಿತ್ರಗುಪ್ತರು. ಆ ಚಿತ್ರಗುಪ್ತರ ಮುಂದೆ ಎಲ್ಲ ಆಡಿಯೋ ವಿಷುವಲ್ ರೆಕಾರ್ಡ್ ಆಗಿರುತ್ತೆ. ಹಾಗೆ ಒಂದು ಪ್ರಜ್ಞೆ, ಅಂತಃಪ್ರಜ್ಞೆ ಬಂದ್ಬಿಟ್ರೆ ಒಳಗಿರ್ತಕ್ಕಂಥ ಅರ್ಜುನನ ಎಲ್ಲ ಅನುಮಾನಗಳು ಅನುದಿನ ಅನುಕ್ಷಣ ಉಂಟಾಗ್ತಕ್ಕಂಥ ಪ್ರತಿ ಅನುಮಾನಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಪ್ರತಿ ಕ್ಷಣದಲ್ಲಿ ಇದನ್ನು ಮಾಡಲಾ ಬೇಡವಾ, ಮಾಡಿದ್ರೆ ಅನುಕೂಲ ಏನು ಅನಾನುಕೂಲ ಏನು ಅಂತ. ಹ್ಯಾಮ್ಲೆಟ್ ಅಂತ ಒಂದು ನಾಟಕದಲ್ಲಿ ಶೇಕ್ಸ್ಪಿಯರ್ ಕೂಡ ಅದನ್ನೇ ಬರ್ತಾನೆ, ಟು ಬಿ ಆರ್ ನಾಟ್ ಟು ಬಿ ಅಂತ. ಆ ದ್ವಂದ್ವಗಳು ಬರ್ತಕ್ಕಂಥದ್ದು ಮನುಷ್ಯನಿಗೆ ಸಹಜ. ಯಾವಾಗ ನಮಗೆ ನಮ್ಮ ವಿಚಾರಗಳ ಬಗ್ಗೆ ಸ್ಪಷ್ಟತೆ ಇರುತ್ತೆ, ನಮ್ಮ ವಿಚಾರದ ಗುಣಾವಗುಣಗಳ ಬಗ್ಗೆ ಸ್ಪಷ್ಟತೆ ಇರುತ್ತೆ, ಭಗವಂತ ನಮಗೇನು ಕೊಟ್ಟಿದ್ದ ಅದು ನನಗೆ ಬಂದಿರತಕ್ಕಂಥ ಪ್ರಸಾದ ಅಂತ ನಾವು ಕಲ್ತ್ಕೋತೀವಿ. ಅವತ್ತಿನ ದಿವಸ ಆಸೆ ಒಳಗಡೆನೇ ಇರುತ್ತೆ ಲೈನು, ದುರಾಸೆ ಕಡೆಗೆ ಹೋಗಲ್ಲ. ದುರಾಸೆ ಕಡೆಗೆ ಹೋಗಲಿಲ್ಲ ಅಂದರೆ ಯಾವ ಪ್ರಮಾಣನೂ ಬೇಕಿಲ್ಲ. ಇದೇ ವಿಷಯದಲ್ಲಿ ಗಮನಕ್ಕೆ ಹಾಕ್ತೀನಿ ನೋಡಿ. ತಮಗೆಲ್ಲ ಮೊನ್ನೆ ಗೊತ್ತಿದೆ, ಒಂದು ಉತ್ತಮವಾಗಿರ್ತಕ್ಕಂಥ ಹೊಸದೊಂದು ಕಾರನ್ನ ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿ 6 ಜನ ಫ್ಯಾಮಿಲಿ ಸಮೇತ ಹೋಗಿದ್ದಾರೆ. ಒಂದು ಲಾರಿ ಅದರ ಮೇಲೆ ಬಿದ್ದು 6 ಜನ ಆ ರಸ್ತೆಯಲ್ಲಿ ತೀರ್ಕೊಂಡು ಹೋಗ್ಬಿಡ್ತಾರೆ. ಕಾರಣಾಂತರದಿಂದ ಆ ಲಾರಿ ಡ್ರೈವರ್ ಬದುಕ್ಬಿಟ್ಟಿದ್ದಾನೆ. ಯಾರೋ ಪ್ರಶ್ನೆ ಮಾಡ್ತಾರೆ ಹೋಗಿ ಆತನ. ಆಗ ಅವ್ನು ಕೊಡೋದು ಉತ್ತರ ಅಂದರೆ, ನಾನು ತುಂಬ ನೋವಲ್ಲಿದ್ದೀನಿ, ದಯವಿಟ್ಟು ಏನು ಪ್ರಶ್ನೆ ಕೇಳಬೇಡಿ ಅಂತ. ಪಾಪ ಪ್ರಜ್ಞೆ ಎಲ್ಲಿ ಸುಪ್ತವಾಗಿದೆ ನೋಡಿ. ಅವನಿಗನ್ಸುತ್ತೆ ಈಗ ಅಲ್ಲಿ ಏನು ಪ್ರಶ್ನೆ ಆಗಿದ್ದು. ಅವನು ಹೇಳ್ತಾನೆ, ಹಿಂದಿನಿಂದ ಒಂದು ಕಾರ್ ಬಂತು, ಅವನು ಅಡ್ಡಾದಿಡ್ಡಿಯಾಗಿ ಚಾಲನೆ ಮಾಡ್ದ. ಆ ಕಾರ್ ಮೇಲೆ ನಾನು ಹತ್ತಿಸ್ಬಿಡ್ತೀನಿ ಅನ್ನೋ ಪ್ರಜ್ಞೆಯಿಂದ ನಾನು ಬ್ರೇಕ್ ಹಾಕಿದೆ. ನನ್ನ ಗಾಡಿಯಲ್ಲಿ ತುಂಬ ಸಾಮಾನುಗಳಿತ್ತು, ಸರಂಜಾಮುಗಳು. ಫಿಸಿಕ್ಸ್ ಥಿಯರಿನಲ್ಲಿ ನಾನು ತಕ್ಷಣ ಬ್ರೇಕ್ ಹಾಕಿದ್ರಿಂದ ಆ ತೂಕದ ವಸ್ತುಗಳು ಆ ಗಾಡಿಯನ್ನು ನಿಲ್ಲಿಸೋಕ್ಕಾಗಲಿಲ್ಲ. ಮುಂದ್ಗಡೆಯಿಂದ ಬ್ರೇಕ್ ಇತ್ತು, ಹಿಂದ್ಗಡೆಯಿಂದ ತಳ್ತಾ ಇತ್ತು. ದಬ್ಬಾಕೋತು ಲಾರಿ. ದಬ್ಬಾಕೊಂದಿದ್ದು ಗ್ರಾಚಾರ ಪಕ್ಕಕ್ಕೆ ಬಿತ್ತು, ಅದ್ರ ಹಿಂದ್ಗಡೆ ಕಾರಿತ್ತು, ಹೋಗ್ಬಿಟ್ರು ಅಂತ. ಇಲ್ಲಿ ಆಸೆ ಏನು, ದುರಾಸೆ ಏನು, ಧಾವಂತ ಏನು, ನೀವೇ ನೋಡ್ಕೋಬೇಕಾಗಿರ್ತಕ್ಕಂಥದ್ದು. ಯಾವ ಚಿಕ್ಕ ಮಗು ಕೇಳಿದ್ರು ಹೇಳುತ್ತೆ, ಇಟ್ ಈಸ್ ಬಿಕಾಸ್ ಆಫ್ ದಟ್ ಫೆಲೋ, ದಟ್ ಕಾರ್ ಫೆಲೋ ಮೂವಿಂಗ್ ಇನ್ ಎ ಹೆಫೆಸಾರ್ಡ್ ಬ್ಯಾನರ್ ಓವರ್ಟೇಕಿಂಗ್ ದಿ ಲಾರಿ ಆ್ಯಂಡ್ ಆಟೋಮ್ಯಾಟಿಕಲಿ ದಿಸ್ ಲಾರಿ ಹ್ಯಾಡ್ ಟು ಪುಟ್ ದಿ ಬ್ರೇಕ್ ಅಂತಂದರೆ ಇದಕ್ಕೆ ಯಾರು ಜವಾಬ್ದಾರರಾದ್ವಿ? ಇದಕ್ಕೆ ಯಾರು ಪ್ರಮಾಣ ಬೇಕು? ಇದಕ್ಕೆ ಯಾವ ಪ್ರಮಾಣ ನೀವು ತೊಗೊಂಬಂದು ಹೇಳ್ತೀರಿ ನನ್ನ ತಪ್ಪಿಲ್ಲ ಅಂತ? ನೇರವಾಗಿ ತಪ್ಪಿಲ್ದಲ್ಲೇ ಇರ್ಬೋದು. 6 ಜನರ ಪ್ರಾಣಕ್ಕೆ ಕಾರಣವಾಗಿದ್ದು ಲಾರಿ ಬ್ರೇಕ್ ಹಾಕಿದ್ರಿಂದ. ಅವನು ಯಾಕೆ ಬ್ರೇಕ್ ಹಾಕ್ದ ಅಂತಂದರೆ ಇನ್ನೊಂದು ಕಾರ್ ಅಡ್ಡ ಬಂತು ಅಂತ ಹೇಳ್ತಾ ಇದ್ದಾನೆ. ಇಂಥ ವಿಚಾರಗಳನ್ನ ತೀರ್ಮಾನ ಮಾಡುವಾಗ ನಮಗೆ ಎಷ್ಟು ತೊಂದರೆ ಆಗಬೇಕು? ಹಾಗಾಗಿ ಅಲ್ಲಿ ಬರ್ತಕ್ಕಂಥದ್ದು ಪ್ರಮಾಣ ಅನ್ನೋದಕ್ಕಂಥದ್ದು ಅಂತಂದರೆ ಯಾರಿಗೆ ಅಂತಃಪ್ರಜ್ಞೆ. ಇವತ್ತು ನೋಡಿದ್ವಿ ನಾವು ಎಷ್ಟೋ ಜನ ಆ ಕೋಟಿ ಗೀತವನ್ನು ಪಾಲ್ಗೊಂಡು ಸರ್ಟಿಫಿಕೇಟ್ನ ತೆಗೆದುಕೊಂಡು ಹೋದವರು. ನಿಮ್ಮಲ್ಲಿ ನಾನು ಒಂದು ವಿಚಾರವನ್ನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈ ವೇದಿಕೆ ಮುಖಾಂತರ ಇಂಥ ಒಂದು ಉತ್ತಮವಾದ ಕಾರ್ಯವನ್ನು, ಅವಕಾಶವನ್ನು ಗುರುಗಳು ಕೊಟ್ಟಿದ್ದಾರಲ್ಲ, ಅದಕ್ಕೆ ಒಂದು ಶ್ಲೋಕವನ್ನು ಯಾರಾದರೂ ಭಗವದ್ಗೀತೆಯನ್ನು, ಒಂದು ಶ್ಲೋಕ, 700 ಬೇಡ, ಪ್ರಕ್ಷಿಪ್ತವಾದ 701 ಹಿಡ್ಕೊಂಡ್ರೂ ಪರವಾಗಿಲ್ಲ, ಒಂದು ಶ್ಲೋಕವನ್ನು ಭಗವದ್ಗೀತೆಯನ್ನು ನಿಮ್ಮಲ್ಲಿರ್ತಕ್ಕಂಥ ಹಿರಿಯರು ನಿಮ್ಮ ಮಕ್ಕಳಿಗೆ ಕಳಿಸ್ಬಿಡಿ. ಅವ್ರು ಯಾರು ಮುಂದೆ ಆ ಕಾರ್ ಡ್ರೈವರು ಆಗಲ್ಲ, ಈ ಲಾರಿ ಡ್ರೈವರು ಆಗಲ್ಲ. ಅಷ್ಟು ಅಶ್ಯೂರೆನ್ಸ್ ನಾನು ಕೊಡ್ತೀನಿ. ಯಾಕೆ ಅಂದರೆ ಆ ಗ್ರಂಥದಲ್ಲಿ ಅಷ್ಟು ತಾಕತ್ತಿದೆ. ಒಂದು ಶ್ಲೋಕವನ್ನು ಕಲ್ತ್ಕೊಂಡ್ರೆ ಸಾಕು. ಅಷ್ಟು ನಮಗೆ ಆ ಕೃಷ್ಣ ಅದರಲ್ಲಿ ಹೇಳಿದ್ದಾನೆ. ಅದರಿಂದ ಪ್ರಮಾಣ ಯಾವಾಗ ಬೇಕಾಗುತ್ತೆ ಅಂತಂದರೆ ಸುಳ್ಳು ಬರ್ತಾ ಇದೆ ಅನ್ನೋ ಪ್ರಮಾಣ ಬೇಕಾಗುತ್ತೆ. ಸುಳ್ಳು ಬರಬಾರ್ದು ಅನ್ನೋದಕ್ಕೆ ನಾವು ರೆಡಿ ಮಾಡ್ಕೊಂಬೋಣ. ತಮಗೆಲ್ಲ ತಿಳಿದಿದೆ, ಇಡೀ ರಾಷ್ಟ್ರ ನಾವೆಲ್ಲ ಪುಣ್ಯವಂತರು, ಇಲ್ಲಿರೋತಕ್ಕಂಥವರೆಲ್ಲ ಪುಣ್ಯವಂತರು, ಅತ್ಯಂತ ಪುಣ್ಯವಂತರು ರೀ. ಯಾಕೆ ಅಂತ ಕೇಳಿ, ನಾವೆಲ್ಲ ಬದುಕಿದ್ದೀವಿ. ನಮ್ಮ ಪಕ್ಕದ ಮನೆಯವರು ಹೋಗ್ಬಿಟ್ರು ಕೋವಿಡ್ನಲ್ಲಿ, ದೊಡ್ಡಮ್ಮ ತೀರ್ಕೊಂಡ್ಲು, ಚಿಕ್ಕಪ್ಪ ತೀರ್ಕೊಂಡ್ರು,
ಸ್ನೇಹಿತ ತೀರ್ಕೊಂಡ, ಒಡನಾಡಿ ತೀರ್ಕೊಂಡ, ಕೋವಿಡ್ ಟ್ರೀಟ್ಮೆಂಟ್ ಮಾಡ್ತಿದ್ದಂಥ ಡಾಕ್ಟರ್ ತೀರ್ಕೊಂಡ. ಭಗವಂತ ನಮ್ಮನ್ನೆಲ್ಲ ವಾಪಸ್ ಪುನಃ ಉಳಿಸಿದಾನೆ ಅಂದರೆ ಭಗವದ್ಗೀತೆ ಕೇಳಿ ಅಂತ ಉಳಿಸಿದ್ದಾನೆ. ಸೆಕೆಂಡ್ ಲೈಫಲ್ಲಾದರೂ ನಾವು ಸರಿ ಹೋಗಬೇಡವಾ? ಹಾಗಾಗಿ ಇಂತಹ ಒಂದು ವಿಚಾರಗಳನ್ನೆಲ್ಲ ಇನ್ನೊಂದು ಲೈಫ್ ನಮಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆ ಇವತ್ತು ಈ ರಾಜಾಂಗಣದಲ್ಲಿ ಮಾಡೋಣ. ಭಗವದ್ಗೀತೆಯಲ್ಲಿರ್ತಕ್ಕಂಥ ವಿಚಾರಗಳನ್ನ ಅನುಸರಿಸಿ ನಾನು ಜೀವನ ನಡೆಸ್ತೀನಿ ಅಂತ. ಬರುತ್ತೆ, ಪ್ರತಿಯೊಬ್ಬರಿಗೂ ಕಷ್ಟ ಬಂದಿದೆ. ಸತ್ಯ ಹರಿಶ್ಚಂದ್ರನಿಗೆ ಬಿಡ್ತಾ ಕಷ್ಟ. ಹೆಂಡತಿ ಮಾರ್ಬಿಡ್ತಾನೆ, ಮಗ ಮಾರ್ಬಿಡ್ತಾನೆ, ಲೋಹಿತಾಶ್ವ